ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜೋಸ್ ರಂಗೋಲಿ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಅಜ್ಜಿ ಸೂಪರಾಗಿ ಮಾಡಿರೋ ಟೊಮೆಟೊ ಬಾತ್ನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 2 ಈರುಳ್ಳಿ, ಒಂದು ಸ್ವಲ್ಪ ಪುದೀನ, 4 ಟೊಮ್ಯಾಟೊ, ಒಂದು ಸ್ವಲ್ಪ ಬಟಾಣಿ, ಏಲಕ್ಕಿ, ಲವಂಗ, ಚಕ್ಕೆ. ಈಗ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ 1 ಗೆಂಡೆ ಬೆಳ್ಳುಳ್ಳಿ, 1 ಹಸಿಮೆಣಸಿನ್ಕಾಯಿ ಮತ್ತು 2 ಇಂಚ್ ಶುಂಠಿ. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಕಾಯ್ಸೋಕ್ಕಿಡಿ. ಆಮೇಲೆ ಅದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಹಾಕ್ಕೊಳ್ಳಿ. 10 ಸೆಕೆಂಡ್ಸ್ ಆದಮೇಲೆ ಅದಕ್ಕೆ ಪುದೀನ, ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಿ. ಈಗ ಅದಕ್ಕೆ ಬಟಾಣಿ ಹಾಕೊಳ್ಳಿ. ಅದು ಹಸಿ ಆದರೂ ಇರ್ಬೋದು, ಇಲ್ಲ ಒಣ ಬಟಾಣಿನ ಓವರ್ ನೈಟ್ ನೆನೆಸಿ ಹಾಕೊಬೋದು. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ನಾವು ತೊಗೊಂಡಿರೋ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾವು ಹಚ್ಚಿಕೊಂಡಿರೋ ಟೊಮೆಟೊನ ಆ್ಯಡ್ ಮಾಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಅದು ಬೇಗ ಬೇಯಬೇಕು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿದ್ಮೇಲೆ ಅದಕ್ಕೆ ಒಂದೊಳ್ಳೆ ಮಿಕ್ಸ್ ಕೊಡಿ. ಈಗ ನಾವು ಮಾಡಿಕೊಂಡಿರೋ ಪೇಸ್ಟ್ನ ಅದಕ್ಕೆ ಹಾಕೋಣ. ಆಮೇಲೆ ಫ್ರೈ ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅರೋಮಾ ತುಂಬ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಈಗ 2 ಸ್ಪೂನ್ ಮನೇಲಿ ಮಾಡಿರೋ ಸಾಂಬಾರಿಗೆ ಅಂತ ಹಾಕೋ ಖಾರದ ಪುಡಿ ಹಾಕಿ. ಮತ್ತು 1 ಸ್ಪೂನ್ ಧನಿಯಾ ಪುಡಿನೂ ಹಾಕಿ. ಆಮೇಲೆ ಅದನ್ನ ಫ್ರೈ ಮಾಡಿ. ಖಾರದ ಪುಡಿ ಘಾಟ್ ಹೋಗೋ ತನಕ ಫ್ರೈ ಮಾಡಿ. ಈಗ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕಿ. ಇವಾಗ ನಾವು ಹಾಕೋಂಥ ಕ್ವಾಂಟಿಟಿ 2 ಲೋಟ ಅಕ್ಕಿ. ಈ ಥರ ನಾವು ಮೊದಲೇ ಅಕ್ಕಿ ಹಾಕ್ಕೊತಿರೋದ್ರಿಂದ ಟೊಮೆಟೊ ಬಾತ್ ಉದ್ರಾಗಿ ಬರುತ್ತೆ. ನಾವು 2 ಲೋಟ ಅಕ್ಕಿ ಹಾಕ್ಕೊಂಡಿರೋದ್ರಿಂದ 4 ಲೋಟ ನೀರು ಹಾಕಬೇಕು. 1:2 ರೇಷಿಯೋಲಿ ಮೊದಲೇ ನೀರನ್ನ ಬಿಸಿ ಮಾಡಿ ಹಾಕೊಬೇಕು. ಟೇಸ್ಟ್ ನೋಡಿ, ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಆ್ಯಡ್ ಮಾಡಿ. ಈಗ 2 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸತಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮತ್ತು 1 ಕೂಗಿಸಿ.
ನೋಡಿ ಫ್ರೆಂಡ್ಸ್, ಟೊಮೆಟೊ ಬಾತ್ ರೆಡಿ. ಬನ್ನಿ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಹೆಚ್ಚು ವಿಡಿಯೋಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.